ओमज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्यदेशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತೆ ಯಥಾರೂಪ ಅಧ್ಯಾಯ 9 ಶ್ಲೋಕ 20. ತ್ರೈವಿದ್ಯಾ ಮಾಂ ಸೋಮಪಾಪೂತ ಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಂ ಅಸಾಧ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್. ಅನುವಾದ: ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗಲೋಕಗಳನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ, ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ಭಾವಾರ್ಥ: ತ್ರೈವಿದ್ಯ ಎನ್ನುವ ಶಬ್ದವು ಸಾಮ, ಯಜುರ್ ಮತ್ತು ಋಗ್ವೇದಗಳನ್ನು ಸೂಚಿಸುತ್ತದೆ. ಈ 3 ವೇದಗಳನ್ನು ಅಧ್ಯಯನ ಮಾಡಿದ ಬ್ರಾಹ್ಮಣನಿಗೆ ತ್ರಿವೇದಿ ಎಂದು ಹೆಸರು. ಈ 3 ವೇದಗಳ ಜ್ಞಾನದಲ್ಲಿ ಬಹುವಾಗಿ ಆಸಕ್ತಿ ಇರುವವನನ್ನು ಸಮಾಜವು ಗೌರವಿಸುತ್ತದೆ. ದುರದೃಷ್ಟದಿಂದ ವೇದ ವಿದ್ವಾಂಸರಲ್ಲಿ ಹಲವರಿಗೆ ಅವುಗಳನ್ನು ಅಧ್ಯಯನ ಮಾಡುವುದರ ಪರಮ ಉದ್ದೇಶವು ತಿಳಿದಿರುವುದಿಲ್ಲ. ಆದುದರಿಂದ ಕೃಷ್ಣನು ಇಲ್ಲಿ ತ್ರಿವೇದಿಗಳಿಗೆ ತಾನು ಕಟ್ಟಕಡೆಯ ಗುರಿ ಎಂದು ಘೋಷಿಸುತ್ತಾನೆ. ನಿಜವಾದ ತ್ರಿವೇದಿಗಳು ಕೃಷ್ಣನ ಚರಣ ಕಮಲಗಳ ಅಡಿಯಲ್ಲಿ ಆಶ್ರಯವನ್ನು ಪಡೆಯುತ್ತಾರೆ ಮತ್ತು ಪ್ರಭುವನ್ನು ಪ್ರಸನ್ನಗೊಳಿಸಲು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ. ಭಕ್ತಿ ಸೇವೆಯು ಹರೇ ಕೃಷ್ಣ ಮಂತ್ರದ ಸಂಕೀರ್ತನೆಯಿಂದ ಮತ್ತು ಅದರೊಂದಿಗೆ ಕೃಷ್ಣನನ್ನು ಸತ್ಯವಾಗಿ ಅರಿತುಕೊಳ್ಳುವ ಪ್ರಯತ್ನದಿಂದ ಪ್ರಾರಂಭವಾಗುತ್ತದೆ. ದುರದೃಷ್ಟದಿಂದ ವೇದಗಳ ಔಪಚಾರಿಕ ವಿದ್ಯಾರ್ಥಿಗಳಷ್ಟೇ ಆದವರು ಇಂದ್ರ ಮತ್ತು ಚಂದ್ರನಂತಹ ಬೇರೆ ಬೇರೆ ದೇವತೆಗಳಿಗೆ ಯಜ್ಞ ಮಾಡುವುದರಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರುತ್ತಾರೆ. ಇಂತಹ ಪ್ರಯತ್ನದಿಂದ ಬೇರೆ ಬೇರೆ ದೇವತೆಗಳನ್ನು ಪೂಜಿಸುವವರು ನಿಶ್ಚಯವಾಗಿಯೂ ಪ್ರಕೃತಿಯ ಕೀಳು ಗುಣಗಳ ಕಲ್ಮಶದ ಸೋಂಕಿನಿಂದ ಪರಿಶುದ್ಧರಾಗುತ್ತಾರೆ. ಇದರಿಂದ ಮಹರ್ಲೋಕ, ಜನಲೋಕ, ತಪೋಲೋಕ ಮುಂತಾದ ಹೆಸರುಗಳ ಉನ್ನತ ಲೋಕಮಂಡಲಗಳಿಗೆ ಅಥವಾ ಸ್ವರ್ಗಲೋಕಗಳಿಗೆ ಏರುತ್ತಾರೆ. ಈ ಉನ್ನತ ಲೋಕವ್ಯೂಹಗಳಲ್ಲಿ ಒಮ್ಮೆ ಸೇರಿದವನು ಭೂಲೋಕದಲ್ಲಿ ಪಡೆಯುವುದಕ್ಕಿಂತ ಲಕ್ಷಾಂತರ ಬಾರಿ ಉತ್ತಮ ರೀತಿಯಲ್ಲಿ ಇಂದ್ರಿಯ ತೃಪ್ತಿಯನ್ನು ಪಡೆಯಬಹುದು. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ. ಈ ಶ್ಲೋಕದಲ್ಲಿ ಭಗವಂತ ಅದರಲ್ಲೂ ಮುಖ್ಯವಾಗಿ ತ್ರಿವೇದಿಗಳು ಅಂದರೆ ಬ್ರಾಹ್ಮಣರ ಹೆಸರನ್ನು ನಾವು ನೋಡಿರ್ತೀವಿ. ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಅಂತ ಎಲ್ಲ ಉತ್ತರ ಭಾರತದಲ್ಲಿ ನಾವು ಕೇಳಿರ್ತೀವಿ. ಅಂದರೆ ಬ್ರಾಹ್ಮಣ ಕುಟುಂಬದಲ್ಲಿ ಜನ್ಮ ತಗೊಂಡಿರ್ತಕ್ಕಂಥವ್ರಿಗೆ 2 ವೇದಗಳನ್ನು ಅಭ್ಯಾಸ ಮಾಡಿರ್ತಕ್ಕಂಥವ್ರಿಗೆ ದ್ವಿವೇದಿ ಅಂತ ಹೇಳ್ತಾರೆ. 3 ವೇದಗಳನ್ನು ಅಭ್ಯಾಸ ಮಾಡಿರ್ತಕ್ಕಂಥವ್ರಿಗೆ ತ್ರಿವೇದಿಗಳು ಅಂತ ಹೇಳ್ತಾರೆ. ನಂತರ 4 ವೇದನ ಯಾರವರು ಅಭ್ಯಾಸ ಮಾಡಿದರೆ ಅಥವಾ ಅದರ ಬಗ್ಗೆ ತಿಳ್ಕೊಂಡಿದ್ರೆ ಅವರನ್ನು ಚತುರ್ವೇದಿ ಅಂತ ಅವರಿಗೆ ನಾಮಫಲಕ ಇರುತ್ತೆ. ಆದರೆ ಇಲ್ಲಿ ಅದರಲ್ಲೂ ಮುಖ್ಯವಾಗಿ ಅವರು ಈ ವೇದಗಳನ್ನು ಅರ್ಥ ಮಾಡಿಕೊಂಡು ಅದರ ಉದ್ದೇಶನ ತಿಳ್ಕೊಂಡಿರೋದಿಲ್ಲ ಅನ್ನೋದನ್ನು ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳಿದ್ದಾರೆ. ಈ ತ್ರಿವೇದಿಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಟ್ಟಕಡೆಯ ಗುರಿ ಕೃಷ್ಣ ಅಂತ ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವರ ದೃಷ್ಟಿಯಲ್ಲಿ ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸನ ಪಾನ ಮಾಡಿ ಸ್ವರ್ಗಲೋಕಕ್ಕೆ ಹೋಗೋದು ಹೇಗೆ, ಅದರಲ್ಲೂ ಮುಖ್ಯವಾಗಿ ಯಜ್ಞಗಳನ್ನು ಮಾಡ್ತಾ, ಅದರಲ್ಲೂ ಜ್ಯೋತಿಷ್ಠಮ ಯಾಗ, ನಂತರ ಇನ್ನು ಕೆಲವು ಯಜ್ಞಗಳನ್ನು ಮಾಡ್ತಾ ಅವರು ಪರೋಕ್ಷವಾಗಿ ಅಂದರೆ ದೇವತೆಗಳಿರ್ತಕ್ಕಂಥ ಸ್ಥಳವನ್ನು ನೋಡೋದಕ್ಕೆ ಇಷ್ಟಪಡ್ತಾರೆ. ನಂತರ ಅಲ್ಲಿ ಹೋಗಿ ಸಾವಿರಾರು ವರ್ಷಗಳ ಕಾಲ ಸಂತೋಷ ಪಡಬೇಕು ಅಂತ ಇಚ್ಛೆಯಿಂದ ಅವರು ಈ ರೀತಿ ಯಜ್ಞಗಳನ್ನು ಮಾಡಿ ಅವರು ದೇವತೆಗಳ ಲೋಕಕ್ಕೆ, ಅದರಲ್ಲೂ ಮುಖ್ಯವಾಗಿ ಜನರ ಲೋಕ ಇರ್ಬೋದು, ತಪೋರ್ ಲೋಕ ಇರ್ಬೋದು, ಮಹರ್ಲೋಕ ಇರ್ಬೋದು, ಈ ರೀತಿ ಲೋಕಗಳನ್ನು ಅಲ್ಲಿ ಆ ಲೋಕದಲ್ಲಿರ್ತಕ್ಕಂಥ ವಿಪರೀತವಾದಂಥ ಇಂದ್ರಿಯ ತೃಪ್ತಿಯನ್ನು ಪಡೆಯೋದಕ್ಕೆ ಅಂತಲೇ ಅಲ್ಲಿಗೆ ಹೋಗೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ತ್ರಿವೇದಿ ಅನ್ನೋ ಶಬ್ದನ ಭಗವಂತ ಉಪಯೋಗಿಸಿದ್ದಾನೆ. ಅದರಲ್ಲೂ ಯಾರು 3 ವೇದಗಳನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಅವರನ್ನು ತ್ರಿವೇದಿಗಳಂತ ಏನು ಕರೆದಿದ್ದಾರೆ ಇಲ್ಲಿ, ಆ
ತ್ರಿವೇದಿಗಳು ಮಾಡ್ತಕ್ಕಂಥ ಮುಖ್ಯವಾದ ಅವರ ಗುರಿಯನ್ನು ಯಾತಕ್ಕೆ ಮರ್ತಿದ್ದಾರೆ ಅಂದರೆ, ಅದರಲ್ಲೂ ಮುಖ್ಯವಾಗಿ ವೇದಗಳಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಅದು 15ನೇ ಅಧ್ಯಾಯದಲ್ಲಿ ಭಗವಂತನೇ ಹೇಳ್ತಾನೆ, ವೇದಶ್ಯ ಸರ್ವೈ ಅಹಮೇವ ವೇದ್ಯ ಅಂತ ಹೇಳ್ತಾನೆ. ಅಂದರೆ ವೇದಗಳಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ದೇವೋತ್ತಮ ಪರಮಪುರುಷನಾದ ಕೃಷ್ಣ ಅಂತ. ಆದರೆ ಇವರು ಅಂದರೆ 2 ವೇದಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು ಅಥವಾ 3 ವೇದಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು ಅವರು ಸ್ವರ್ಗಲೋಕ ಪ್ರಯಾಣ ಮಾಡೋದ್ರಿಂದ ಅವರು ಅಲ್ಲಿ ವಿಪರೀತವಾದ ಸುಖ ಸಂತೋಷ ಪಡಿಬೋದು. ಆದರೆ ಅವರ ಗುರಿ ಏನಾಗತ್ತೆ, ನಂತರ ಅಲ್ಲಿ ಎಷ್ಟು ಕಾಲ ಇರ್ತಾರೆ, ನಂತರ ಅವರ ಮುಂದಿನ ಪ್ರಯಾಣ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಭಗವಂತ ಹೇಳಿಲ್ಲ. ಅದರಲ್ಲೂ ಮುಕ್ತಾಯದ ಹಂತದಲ್ಲಿ ಪ್ರಭುಪಾದರು ಉನ್ನತ ಲೋಕವ್ಯೂಹಗಳಲ್ಲಿ ಒಮ್ಮೆ ಸೇರಿದವನು ಭೂಲೋಕದಲ್ಲಿ ಪಡೆಯುವುದಕ್ಕಿಂತ ಲಕ್ಷಾಂತರ ಬಾರಿ ಉತ್ತಮ ರೀತಿಯಲ್ಲಿ ಇಂದ್ರಿಯ ತೃಪ್ತಿಯನ್ನು ಪಡೆಯಬಹುದು ಅಂತ ಮುಕ್ತಾಯ ಮಾಡಿದ್ದಾರೆ. ಅಂದರೆ ಲಕ್ಷಾಂತರ ಬಾರಿ ಇಂದ್ರಿಯ ತೃಪ್ತಿ ಪಡೆಯೋದು ಅಂದರೆ, ಈಗ ನಾವಿರ್ತಕ್ಕಂಥ ಜಾಗದಲ್ಲಿ ಅತಿ ಶ್ರೀಮಂತರು ಯಾವ ರೀತಿ ಅವರ ವಿಜೃಂಭಣೆಯಿಂದ ಅವರ ಜೀವನ ನಡೀತಾ ಇರತ್ತೆ, ಅದಕ್ಕೆ ಲಕ್ಷಾಂತರ ಬಾರಿ ಸೇರಿಸಿದಾಗ ಸ್ವರ್ಗಲೋಕದ ಸುಖನ ನಮ್ಮ ಕೈಯಲ್ಲಿ ಯೋಚನೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಅಂದರೆ ಕಲ್ಪನೆ ಮಾಡ್ಕೋಬೋದು. ಲಕ್ಷಾಂತರ ಬಾರಿ ಹೆಚ್ಚಿನ ಸುಖ, ಅದರಲ್ಲೂ ಮುಖ್ಯವಾಗಿ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಸ್ವರ್ಗಲೋಕಕ್ಕೆ ಹೋಗ್ಬೋದು. ಹೋಗಿ ಅಲ್ಲಿ ನಾವು ಸಂತೋಷ ಪಟ್ಟ ಮೇಲೆ ಮುಂದಿನ ಪರಿಸ್ಥಿತಿ ಏನು ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡಿಲ್ಲ ಭಗವಂತ. ಅದಕ್ಕೆ ಮುಂದಿನ ಶ್ಲೋಕ 21ನೇ ಶ್ಲೋಕದಲ್ಲಿ ಅವರ ಗತಿ, ಅವರು ಯಾವ ರೀತಿ ಅಲ್ಲಿಂದ ನಿರ್ಗಮನ ಆಗತ್ತೆ, ಅಂದರೆ ಅವರು ಆ ಲೋಕನ ಬಿಟ್ಟು ಮತ್ತೆ ಎಲ್ಲಿಗೆ ಹೋಗ್ತಾರೆ ಅಥವಾ ಎಲ್ಲಿಗೆ ಈ ಭೂಲೋಕಕ್ಕೆ ಬರ್ತಾರಾ, ಅವರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಅದರಲ್ಲಿ ಈ ಶ್ಲೋಕದಲ್ಲಿ, ಅದರಲ್ಲೂ ಅನುವಾದದಲ್ಲಿ ಪ್ರಭುಪಾದರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ ಅಂತ ಹೇಳಿದ್ದಾನೆ. ಅಂದರೆ ಅವರು ದೇವತೆಗಳನ್ನು ಪೂಜೆ ಮಾಡೋದಂದರೆ ಒಂದು ರೀತಿಯಲ್ಲಿ ಕೀಳುಗುಣಗಳ ಕಲ್ಮಶದಿಂದ ಮುಕ್ತರಾಗ್ತಾರೆ ಅಂತ ಹೇಳ್ತಾರೆ. ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಕೀಳುಗುಣಗಳಂದರೆ ರಜಗುಣ ಮತ್ತು ತಮಗುಣ. ಈ 2 ಗುಣಗಳಿಂದ ಅವರು ಪಾರಾಗಿ ಸತ್ವಗುಣದಲ್ಲಿರ್ತಕ್ಕಂಥ ದೇವತೆಗಳ ಲೋಕದಲ್ಲಿ ಅವರು ಕಾಲವನ್ನು ಕಳೀಬೋದು. ಅಂದರೆ ಇಂದ್ರಿಯ ತೃಪ್ತಿಯನ್ನು ಪಡೆಯೋದಕ್ಕೆ ಭಾಳಷ್ಟು ಅವಕಾಶಗಳಿರುತ್ತೆ. ಆದರೆ ಇಂದ್ರಿಯ ತೃಪ್ತಿ ಪಡೆಯೋದೊಂದೇ ಉದ್ದೇಶ ಆಗಿರೋದಿಲ್ಲ ಮಾನವ ಜನ್ಮದಲ್ಲಿ. ಅದರಲ್ಲೂ ಮುಖ್ಯವಾಗಿ ವೇದಗಳ ಸಾರನ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಅವರು ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನು ಮುಂದಿನ ಅಧ್ಯಾಯಗಳಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಆದರೆ ಈ ಶ್ಲೋಕದಲ್ಲಿ ನಾವು ಈ ತ್ರೈವಿದ್ಯ ಸೋಮಪಾಪ ಭೂತಪಾಪ ಅಂತ ಏನು ಭಗವಂತ ಹೇಳಿದ್ದಾನೆ, ಈ ರೀತಿಯಲ್ಲಿ ಯಾರು ಅರ್ಥ ಮಾಡಿಕೊಂಡು ಸ್ವರ್ಗಲೋಕಕ್ಕೆ ಹೋದವರು ಅವರು ಅಷ್ಟು ಬುದ್ಧಿವಂತರಲ್ಲ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೋದು. ಯಾಕಂದರೆ ಪ್ರಭುಪಾದರು ಭಾವಾರ್ಥದಲ್ಲಿ ತಪೋಲೋಕ ಅಥವಾ ಮುಂತಾದ ಲೋಕಗಳ ಉನ್ನತ ಲೋಕಮಂಡಳಿಗೆ ಅಥವಾ ಸ್ವರ್ಗಲೋಕಕ್ಕೆ ಏರಿದರೂ ಕೂಡ ಅವರ ಗತಿ ಏನಾಗತ್ತೆ ಅನ್ನೋದನ್ನು ಭಗವಂತ ಮುಂದಿನ ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳೋದನ್ನು ನಾವು ನಾಳೆ ನೋಡೋಣ. ಹರೇ ಕೃಷ್ಣ.